ರಾತ್ರಿ ಎಲ್ಲ ಗಾಡಿ ಓಡಿಸಿ ಸ್ಟಿಲ್ ನಿದ್ದೆ ಮಾಡದೆ ಗಾಡಿ ಓಡಿಸ್ತೀರ ಅಂತ ಮನುಷ್ಯ ಯಾರು ಟ್ರೈನಿಂಗ್ ಕೊಟ್ಟಿರೋದು? ನಾನೇ ಟ್ರೈನಿಂಗ್ ಕೊಟ್ಟಿರೋದು. ರಾತ್ರಿ ಎಲ್ಲ ಓಡಿಸೋ ಅಂತ ಟ್ರೈನಿಂಗ್ ಕೊಟ್ಟಿದ್ದೀನಿ. ಮಂಕಂಡ್ರೆ ಇನ್ನೇನು ಮಾಡೋಕ್ಕಾಗತ್ತೆ? ಏನು ಮಾಡೋಂಗಿಲ್ಲ, ಓಡಿಸ್ಲೇಬೇಕು. ಯಾರಾದರೂ ನಾವು ಇಲ್ಲಿಂದ ಇಲ್ಲಿಗೆ ಎಗರೋದನ್ನ ಮದುವೆ ಆಗೋವ್ರಿಗೂ ಬಿಡಲ್ವೇನಪ್ಪ. ನಾನಂತೂ ಅವನ ಏನೇ ಆಗಲಿ ಹೆಂಗೆ ಇರಲಿ ಇಲ್ಲಿಂದ ಹಿಂಗೆ ಎಗರಿ ಬರೋದು. ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ನಮ್ಮ ತಾಯಣೆ ಜೀವನದಲ್ಲಿ ನನಗೆ ಏನು ಮಾಡ್ತಾಯಿನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಮೊನ್ನೆ ಇನ್ನೂ ಮದುವೆ ಮುಗಿಸ್ಕೊಂಡು ಬಂದಿದ್ದೀನಿ. ಹೊಸದೊಂದು ಮೈಕು ಒಬ್ರು ಗಿಫ್ಟ್ ಮಾಡಿದರು, ಅದನ್ನು ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾಯಿನಿ ಅಂತ ನಮ್ಮ ತಾಯಣೆಗಳು ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತೀವಿ ಅದು ಹೋದ್ಮೇಲೆ ಗೊತ್ತಾಗೋದು. ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ನನಗೆ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ, ನಾನು 4-5 ದಿವಸ ಎಲ್ಲಿರ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ. ನಮ್ಮ ಮಿಸ್ಟರ್ ಮಧುಕುಮಾರ್, ವೀರೇಶ್ ಬಂದಿಲ್ಲ, ಇನ್ನೊಬ್ಬ ಬರ್ತಾನೆ. ಇಷ್ಟು ಜನ 3 ಜನ ಹೋಗ್ತಿರೋದು. ಅಲ್ಲಿ ಹೋಗಿ ಇವ್ರ ಅತ್ತೆಯರ ಮನೆಗೆ ಹೋಗ್ತೀವಿ. ನೋಡೋಣ ಅಲ್ಲೇನೇನು ಕತೆ ಆಗುತ್ತೆ ಅಂತ. ಫಸ್ಟ್ ಟೈಮ್ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ, ಹೆಂಗಿದೆ ಕ್ಲಾರಿಟಿ ಅಂತ ಒಂದು ಹಂಗೆ ಕಮೆಂಟ್ ಹಾಕಿ ತಿಳಿಸ್ಬಿಡಿ. ಒಂದು ಮಂಜುನಾಥನ್ ಸಾಂಗ್ ಜೊತೆ ನಮ್ಮ ಪಯಣ ಶುರುವಾಗಿದೆ. ಇವತ್ತು ರಾತ್ರೆಲ್ಲ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ನೋಡೋಣ. ಇವಾಗ ಟೈಮು ಆ್ಯಕ್ಚುಲಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ರೀ. 11:15, ಕರೆಕ್ಟಾಗಿ 11:15. ನಾವಿಲ್ಲಿಂದ 300 ಕಿಲೋಮೀಟ್ರು ರಾಣಿಬೆನ್ನೂರು ಹೋಗಬೇಕು ಅಂತಿರೋದು. ಫಸ್ಟು 300 ಕಿಲೋಮೀಟ್ರ್ ಹೋಗಬೇಕು ಅಂದರೆ ಆ್ಯಕ್ಚುಲಿ ಒಂದು 5 ಅವರ್ ಆದರೂ ಬೇಕು. 5 ಅವರ್ ಅಂದರೆ ಬೆಳಿಗ್ಗೆ ಹೋಗ್ತೀವಿ, ಬಟ್ ಬೆಳಗ್ಗೆವರೆಗೂ ಹೋಗ್ತೀವೋ ಇಲ್ವೋ ಗ್ಯಾರಂಟಿ ನಮಗೆ ಇಲ್ಲ. ನೋಡೋಣ ಹೋಗ್ತಾ ಹೋಗ್ತಾ ಏನೇನಾಗುತ್ತೆ ಅಂತ. ಸೆಂಟ್ರಲ್ಲಿ ಎಲ್ಲಿ ಮಂಕಂತೀವಿ ಅಂತ ಗೊತ್ತಿಲ್ಲ. ನಾವು ಇದೇನು ಫಸ್ಟ್ ಟೈಮ್ ಅಲ್ಲ ಮಂಕಂತಿರೋದು ದಾರಿಲಿ. ನಾವು ಲಾಸ್ಟ್ ಟೈಮ್ ಧರ್ಮಸ್ಥಳದ ಬ್ಲಾಗ್ ನೋಡಿರ್ಬೋದು ನೀವು. ಅದು ಬರ್ತಾ ಆ ಕಡೆಯಿಂದ ಹಾಸನ ಹೈವೇಲಿ ಸೈಡ್ಗೆ ಹಾಕ್ಬಿಟ್ಟು ಅವತ್ತು ರಾತ್ರಿ ಎಲ್ಲ ಮಂಕೊಂಡು ಮಧ್ಯಾಹ್ನವರೆಗೂ ಮಂಕೊಂಡು ಮಧ್ಯಾಹ್ನ ಎದ್ದು ಬಂದಿದ್ದೀವಿ. ಹಂಗೆ ನಾವೊಂಥರ ಹುಚ್ಚನ ಮಕ್ಕಳು. ನಿದ್ದೆ ಬಂತು ಅಂದರೆ ಮುಕ್ಲೇರೆ ಬರುತ್ತೆ ನಿದ್ದೆ. ನೀವು ನಿಮ್ಮ ಗ್ರೂಪಲ್ಲೂ ಈ ಥರದವ್ರು ಇರ್ತಾರೆ. ಆ್ಯಕ್ಚುಲಿ ನಿದ್ದೆ ಬಂತು ಅಂದರೆ ಮುಕ್ಲೇರೆ ಬರುತ್ತೆ. ನಿದ್ದೆ ಬರಲಿಲ್ವಾ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ವಾಚ್ ಹಚ್ಕೊಂಡು ಹೋಗ್ತಿರ್ತೀವಿ. ರಾತ್ರಿ ಎಲ್ಲ ನಿದ್ದೆ ಬಂತು ಅವನಪ್ಪನ ಹಣೆ, ನಾವು ಎದ್ದು ಗಾಡಿ ಓಡಿಸಲ್ಲ ಅಂದರೆ ಓಡಿಸಲ್ಲ. ಮಂಕಣೋದೇ ಅವತ್ತು. ಹಗಲು ರಾತ್ರಿ ಮಂಕಂತೀವಿ ಬೇಕಾದ್ರೆ ನಾವು ಬಿಟ್ಬಿಟ್ರೆ. ಕೆಲವೊಬ್ರು ನೈಟ್ ಮಾತ್ರ ಮಂಕಂತಾರೆ, ನಾವು ಹಂಗಲ್ಲ. ಬೆಳಗ್ಗೆ ಎಲ್ಲ ಮಂಕಂಡು ಮತ್ತು ರಾತ್ರಿನೂ ಮಂಕಂತೀವಿ. ಲೆಫ್ಟ್ಗೆ ಹೋಗ್ಬೇಕಾಯ್ತಿಲ್ಲ, ನೀನು ಈ ಕಡೆ ಯಾಕೆ ಬರ್ತಿದ್ಯಾ? ಸಿಹಿ ಗಾಳಿ ಸರಿ ಹಾಕಿದೆ ಮನಸ್ಸಿನಲ್ಲಿ. ಜೀವನದಲ್ಲಿ ಎಷ್ಟೇ ದೊಡ್ಡರಾದರೂ ನಾವು ಇಲ್ಲಿಂದ ಇಲ್ಲಿಗೆ ಎಗರೋದನ್ನ ಮದುವೆ ಆಗೋವ್ರಿಗೂ ಬಿಡಲ್ವೇನಪ್ಪ. ನಾನಂತೂ ಅವನ ಏನೇ ಆಗಲಿ ಹೆಂಗೆ ಇರಲಿ ಇಲ್ಲಿಂದ ಹಿಂಗೆ ಎಗರಿ ಬರೋದು, ಬಿಡೋದೇ ಇಲ್ವೇನಪ್ಪ ಕೊನೆವರೆಗೂ. ಗಾಡಿ ಹೊರಟು 10 ನಿಮಿಷ ಇರೋದು. ನಾನಿಲ್ಲಿ ಮಕ್ಕಳನ ಅಂತ ಸೀಟೆಲ್ಲ ಇದ್ದಕ್ಕೆ ಮಾಡ್ಕೊಂಡಿದ್ದೆ. ನೋಡಿ ನಾನೇ ಗಾಡಿ ಓಡಿಸಬೇಕಾಯ್ತು. ಇವಾಗ ನೋಡೋಣ ಬನ್ನಿ ಎಷ್ಟು ದೂರ ಆಗುತ್ತೆ, ಎಷ್ಟು ಕಿಲೋಮೀಟ್ರ್ ಹೋಗ್ತೀವಿ. ಹಿಂಗೆ ಆಗೋದು. ಅವತ್ತು ಹಿಂಗೆ ಆಗಿದ್ದು. ರಾತ್ರೆಲ್ಲ ಹೋದ್ವಿ ಧರ್ಮಸ್ಥಳ. ಬೆಳಗ್ಗೆ ಎದ್ದರೆ ಆ ಕಡೆಯಿಂದ ವಾಪಸ್ ಬರ್ತಾ ಮಂಕಂಡು ಹಾಸನ ರೋಡಲ್ಲೇ ನಮ್ಮ ಜೀವನ ಮಾಡಿದ್ವಿ ಒಂದಿನ. ನೋಡೋಣ ಇವತ್ತು ಎಷ್ಟೆಷ್ಟೊತ್ತಿಗೆ ಹೋಗ್ತೀವಿ, ಏನೇನಾಗುತ್ತೆ ಅಂತ. ಗೊರ್ಗುಂಟೆ ಪಾಳ್ಯನ ವಿತೌಟ್ ಸಿಗ್ನಲ್ ದಾಟಬೇಕು ಅಂದರೆ VIP ಆಗಿರಬೇಕು. ಹಗಲು ರಾತ್ರಿ ಯಾವಾಗ ಬಂದರೂ ಅವನ ಏನು ಇಲ್ಲಿ ಮಾತ್ರ ಟ್ರಾಫಿಕ್ ಇದ್ದೇ ಇರುತ್ತೆ. ಪೆಟ್ರೋಲ್ ಹಾಕ್ಸಕ್ಕೆ ನಿಲ್ಸಿದ್ದೀವಿ. ಟೈಮು 1 ಗಂಟೆ. ನೋಡೋಣ
ಇನ್ನು ಎಷ್ಟೆಷ್ಟು ದೂರ ಪಯಣ ಬೆಳೆಸ್ತೀವಿ, ಏನೇನಾಗುತ್ತೆ ಅಂತ ಇವತ್ತು ನಿದ್ದೆ ಕಣ್ಣು ಊಸ್ತಾ ಇದ್ದಾವೆ. ನೋಡೋಣ. ಟೈಮ್ 2:15. ಯಾವ ಊರಂತ ಗೊತ್ತಿಲ್ಲ, ಯಾವುದೋ ಒಂದು ಊರ ಹತ್ರ ಬಂದು ನಿಲ್ಲಿಸಿದ್ದೀವಿ. ಸುಸ್ಸು ಮಾಡೋಕ್ಕಂತ ಸ್ಟಾಪ್ ಹಾಕಿದ್ದೀವಿ. ಕಾರ ಜೀವನಹಳ್ಳಿ ಅಂತ ಯಾವುದು. ಹೆಂಗೆ ಬಂದರೆ ದೇವರಾಣೆ ಗೊತ್ತಿಲ್ಲ. ಅವನ್ನ ಏನು ಬೆಳಗ್ಗೆ ಎದಣತಿಗೆ ಎತ್ಕೊಂಡು ರಾಣಿಬೆನ್ನೂರಿಗೆ ಬಂದೀವಿ. ಇಲ್ಲಿದ್ದೀವಿ. ರಾತ್ರಿ ತುಮಕೂರಲ್ಲಿ ಮಲ್ಕೊಂಡಿರೋನು, ಇವಾಗ ಎದ್ದೀನಿ. ಯಪ್ಪ, ನಾನೇನು ಮನುಷ್ಯನೋ ಏನೋ ಗೊತ್ತಾಗ್ತಿಲ್ಲ ದೇವರಾಣೆ. 2 ದಿನದಿಂದ ನಿದ್ದೆ ಇಲ್ಲ. ನಾನು ಮಂಕಂಡು ಎದಣದ್ರೊಳಗಡೆ ರಾಣಿಬೆನ್ನೂರಿಗೆ ಕರ್ಕೊಂಬಂದಿರೋ ಮಹಾಭೂಪ. ಈಗ ನಿದ್ದೆ ಬರ್ತೈತಂತ ರಾತ್ರಿ ಎಲ್ಲ ಗಾಡಿ ಓಡಿಸಿ. ನಾನು ತುಮಕೂರಲ್ಲಿ ಮಂಕಂಡು ನಾನು ರಾಣಿಬೆನ್ನೂರಲ್ಲಿ ಎದ್ದೀನಿ. ಅಲ್ಲಿ ಕಣ್ಣು ಮುಚ್ಚಿರೋದು, ಇಲ್ಲೇ ಬಿಟ್ಟಿರೋದು ನೋಡಿ ನಾನು. ಒಳ್ಳೆ ಸ್ಪೆಷಲ್ ಟಿಫನ್ ಆಗ್ತೈತೆ. ಬಂದು ಎದ್ದು ಮಂಕಂಡು ಮನಸಿರಿಗೆ ಒಲಿದು ನೀರ್ ತರಕ್ಕೆ ಹೋಗೋದು ತಪ್ಪಿಲ್ಲ. ಯಾವೂರಿಂದ ಯಾವೂರಿಗೆ ಬಂದ್ರು ನೀರ್ ತರದು ತಪ್ಪಲೇ ಇಲ್ಲ. ಏನ್ ಚೌಟ್ರಿನಾ ಅಂತ ಇದು? ಹೌದಾ? ಸಗದ ಕಟ್ತೀಯಾರ. ನಿನ್ ಮದ್ವೆ ಇಲ್ಲೇ ಮಾಡೋದು? ಇವಾಗ ಸಿಕ್ಕಿಲ್ಲ ಆದರೆ ಇನ್ನೊಂದು ದಿವಸ ಸಿಗ್ತಾಳೆ. ಮಾಡೇ ಮಾಡ್ತೀವಿ. ಏನಂತೀಯ? ಅಷ್ಟೊತ್ತಿಗೆ ಚೌಟ್ರಿ ರೆಡಿ ಆಗುತ್ತೆ. ಹೆಂಗಾಗ್ಬಿಟ್ಟೈತೆ ಅಂದರೆ, ರಾತ್ರಿ ಬಂದಾಗಿಂದ ಬೆಳಿಗ್ಗೆ ಎಲ್ಲ ಮಂಕಂಡು ಈಗೆಲ್ಲ ರೆಡಿಯಾಗಿ ಮನೆ ಬಿಟ್ಟು ಹೊಲಕ್ಕೆ ಹೋಗ್ತಾಯಿದ್ದೀವಿ. ಚಪ್ಪಲಿ ಏನೋ ಹಾಕ್ಕಂದಂಗೆ ಹೋಗ್ತಾಯಿದ್ದೀನಿ. ಅಂದರೆ ನಾನು ಭಾಳ ಫ್ರಸ್ಟ್ರೇಷನ್ ಲೆವೆಲಲ್ಲಿದ್ದೀನಿ. ಭಾಳ ರಾತ್ರಿ ಎಲ್ಲ ಗಾಡಿ ಓಡಿಸಿ ಈ ಲೆವೆಲಿಗೆ ಸುಸ್ತಾಯಿದೆಯಾ ಅಂತ ಗೊತ್ತಿರಲಿಲ್ಲ ನನಗೆ. ಹಾಂ, ಕೀ ಕೊಡಿ. ಕೀ ಕಾರ್ ಕೀ ಇಲ್ಲ. ಕಾರ್ ಕೀ ಸೈಮನ್ ಹೋಗೋಣ ಬನ್ನಿ. ಏನು ಸುತ್ತೈತೆ ಮರ. ಒಂದನ ಮಂಕೊಂಡಿರೋದಕ್ಕೆ ನಾನು ಎಲ್ಲೆಲ್ಲಿ ಬಂದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು 2 ವರ್ಷ ಹಿಂದೆ ಬಂದಿದ್ನಲ್ಲ ಮದ್ವೆಗೆ. ಗೊತ್ತಾಯ್ತು 2 ವರ್ಷ ಮದ್ವೆಗೆ ಹಿಂದೆ ಬಂದಿದ್ನಲ್ಲ, ಅದ್ ನೆನ್ಪೈತ್ ನನಗೆ. ಇಲ್ಲೇ ಬೈಪಾಸ್ ಇಂದ ಹಿಂಗ್ ಒಳಗಡೆ ಬಂದು ಆ ಕಡೆ ಲೆಫ್ಟಿಗೆ ಹೋಗಿದ್ವಿ. ಹಿರೇಕೆರೂರು ರೋಡ್ ಅದೇ ತಾನೇ ಲೆಫ್ಟು? ಹಿಂಗ್ ಹೋಗಿದ್ವಿ, ಹಿಂಗು ಓಡಾಡಿದೀವಿ ಇಲ್ಲೆಲ್ಲ. ರಾತ್ರಿ ಮಂಕಂಡು ಹೆಚ್ಚು ಕಡಿಮೆ ತುಮಕೂರಲ್ಲಿ ಮಂಕೊಂಡಿರೋನು ಇಲ್ಲಿ ಬಂದು ಎದ್ದಿದ್ದೀನಿ ಬೆಳಿಗ್ಗೆ 6 ಗಂಟೆಲಿ. 6 ಗಂಟೆಯಿಂದ ಮತ್ತೆ 7 ಗಂಟೆವರೆಗೆ ಎಚ್ಚರ ಇದ್ದು 7 ಗಂಟೆಗೆ ಮಂಕೊಂಡು 10 ಗಂಟೆಗೆ ತಿಂಡಿ ತಿಂದು ಮತ್ತೀಗ 12ವರೆಗೆ ಎದ್ದಿದ್ದೀನಿ. ಇನ್ನೂ ನಿದ್ದೆ ಬರ್ತೈತೆ. ಇದು ಯಾವ ಥರ ನಿದ್ದೆ ಬರ್ತೈತೆ ಅಂತ ಗೊತ್ತಿಲ್ಲ ನನಗೆ. ರಾತ್ರಿ ಎಲ್ಲ ಗಾಡಿ ಓಡಿಸಿ ಸ್ಟಿಲ್ ನಿದ್ದೆ ಮಾಡದೆ ಗಾಡಿ ಓಡಿಸ್ತೀರ ಅಂತ ಮನುಷ್ಯ ಯಾರು ಟ್ರೈನಿಂಗ್ ಕೊಟ್ಟಿರೋದು? ನಾನೇ ಟ್ರೈನಿಂಗ್ ಕೊಟ್ಟಿರೋದು.
ರಾತ್ರಿ ಎಲ್ಲ ಓಡಿಸೋಂಥ ಟ್ರೈನಿಂಗ್ ಕೊಟ್ಟಿದ್ದೀವಿ. ಮಂಕಂಡ್ರೆ ಇನ್ನೇನು ಮಾಡೋಕ್ಕಾಗತ್ತೆ, ಏನು ಮಾಡೋಂಗಿಲ್ಲ, ಓಡಿಸ್ಲೇಬೇಕು. ನೋಡೋಣ, ಇವರ ತೋಟಕ್ಕೆ ಬರೋದಕ್ಕೆ ಇವಾಗ ಟೈಮ್ ಕೂಡ ಬಂದೈತೆ. ಏನೇನು ಫ್ಯೂಚರ್ ತೋಟ ಅದು. ಹೌದು, ಫ್ಯೂಚರ್ ತೋಟ. ಈಗ ಆ್ಯಕ್ಚುಲಿ ಹೊಲ ಈ ಥರ ಖಾಲಿ, ಆಮೇಲೆ ತೋಟ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿ ತಗೊಂಡಿರೋದು. 2 ವರ್ಷದ ಹಿಂದೆ ಏನೂ ಇರಲಿಲ್ಲ, ಇವಾಗ ಹೊಲ ತಗೊಂಡು ತೋಟ ಮಾಡೋದಕ್ಕೆ ಅಂತ ರೆಡಿ ಮಾಡಿದ್ದಾರೆ. ಬೋರ್ ಕೊರ್ಸಾಗಿದೆ. ಆ್ಯಕ್ಚುಲಿ ಬೋರ್ ಕೊರ್ಸೋ ಟೈಮಿಗೆ ನಾನು ಬರಲಿಲ್ಲ, ನಾನು ಬರಬೇಕಾಗಿತ್ತು ಆ ಟೈಮ್ಗೆ, ಬರೋದಕ್ಕಾಗಿಲ್ಲ. ಇವಾಗ ಟೈಮ್ ಕೂಡ ಮೂರಲ್ಲೂ ನೀರು ಬಿಟ್ಟವೆ. ಹಾಂ, ಟೈಮ್ ಇವಾಗ ಕೂಡ ಬಂದೀನಿ. ನೋಡೋಣ ಏನೇನು ಮಾಡ್ತೀವಿ. ಒಂದು 2-3 ದಿನ ಇರ್ತೀನಿ ಇಲ್ಲೇ. ಶುಕ್ರವಾರ ಅಲ್ಲ, ಶುಕ್ರವಾರವರೆಗೂ ನೋಡೋಣ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಕೆಲಸ ಆಗುತ್ತೆ. ಇವತ್ತು ಫಸ್ಟ್ನೇ ದಿನ, ಇವತ್ತೇ ಬೆಳಿಗ್ಗೆ ಇನ್ನು ಬಂದಿರೋದು, ಇವತ್ತೇ ಅಲ್ಲಿಗೆ ಹೋಗ್ತಿದ್ದೀವಿ. ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ. ಅಲ್ಲಿ ಇದು ಇನ್ನೊಂದು ಬೋರ್ ಕೊರ್ಸಿರೋದಾ? ಅಲ್ಲೆಲ್ಲ ನಮ್ದು ಇದು ಜಾಗ ಎಲ್ಲಿವರೆಗೂ ಬರುತ್ತೆ ಅಂತನಾ?